ಕರ್ನಾಟಕ ಸರ್ಕಾರ ಈ ದಿನ ಮೈಸೂರು ವಕೀಲರ ಸಂಘದ ಮಹಿಳಾ ಮತ್ತು ನೋಟರಿಗಳ ವಕೀಲರ ಭವನಕ್ಕೆ ಅನುದಾನ ನೀಡಿ ಈ ಒಂದು ಅನುದಾನಕ್ಕೆ ಶಂಕುಸ್ಥಾಪನಾ ಸಮಾರಂಭಕ್ಕೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸದಸ್ಯರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಆಗಮಿಸಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಈ ಒಂದು ಸಮಾರಂಭದಲ್ಲಿ ಮೈಸೂರಿನ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರಾದಂತಹ ಉಷಾರಾಣಿ ಮೇಡಮ್ ಅವರು ಹಾಗೂ ಮೈಸೂರು ವಕೀಲರ ಸಂಘದ ಅಧ್ಯಕ್ಷರಾದಂತಹ ಎಸ್ ಲೋಕೇಶ್ ರವರು, ಕಾರ್ಯದರ್ಶಿಗಳಾದಂತಹ ಎ ಸುಧೀರ್ ರವರು, ಉಪಾಧ್ಯಕ್ಷರಾದಂತಹ ಎಂ ವಿ ಚಂದ್ರಶೇಖರ್ ಅವರು ಹಾಗೂ ಕರ್ನಾಟಕ ವಕೀಲ ಪರಿಷತ್ನ ಸದಸ್ಯರಾದ ಚಂದ್ರಮೌಳಿ ಸರ್ ಅವರು ಹಾಗೂ ಮೈಸೂರು ನ್ಯಾಯಾಲಯದ ಎಲ್ಲ ನ್ಯಾಯಾಧೀಶರುಗಳು ಹಾಗೂ ಎಲ್ಲ ವಕೀಲ ಬಂಧುಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಮಹಿಳಾ ಜಂಟಿ ಕಾರ್ಯದರ್ಶಿಗಳು, ಖಜಾಂಚಿಗಳು ಎಲ್ಲರೂ ಕೂಡ ಭಾಗವಹಿಸಿ ಸುಮಾರು ವರ್ಷಗಳಿಂದ ಮಹಿಳೆಯರ ಅನುಕೂಲಕ್ಕಾಗಿ ಒಂದು ಮಹಿಳಾ ಕೊಠಡಿಯನ್ನು ನಾವು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರಕ್ಕೆ ಕೇಳ್ಕೊಂಡಿದ್ವಿ. ಈ ಬಾರಿ ಲೋಕಸಭಾ ಸದಸ್ಯರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕೂಡ ಆಗಮಿಸಿ ಅವರ ವೈಯಕ್ತಿಕ ಅನುದಾನದಲ್ಲಿ ನಮಗೆ ಸುಮಾರು 10 ಮತ್ತು ಪ್ಲಸ್ 20 ಲಕ್ಷಗಳನ್ನು ಅನುದಾನ ನೀಡಿ ಈ ಒಂದು ಮಹಿಳಾ ವಕೀಲರ ಕೊಠಡಿ ಮತ್ತು ನೋಟರಿಗಳ ಕೊಠಡಿಯ ಉದ್ಘಾಟನೆಗೆ ಆಗಮಿಸಿ ಶಂಕುಸ್ಥಾಪನೆ ಮಾಡಿದ್ದಾರೆ. ಎಲ್ಲ ಆಗಮಿಸಿದಂತ ಎಲ್ಲರಿಗೂ ಕೂಡ ನಮ್ಮ ಮೈಸೂರು ವಕೀಲರ ಸಂಘದ ಪರವಾಗಿ ಪೂರ್ವಕ ಧನ್ಯವಾದಗಳು. ಬೇಡಿಕೆಗಳನ್ನ ಇಟ್ಟಿದ್ದೀರಾ, ಲೈಬ್ರರಿನ ಜೀರ್ಣೋದ್ಧಾರ ಮಾಡಿಸುತ್ತೆ. ಲೋಕಸಭಾ ಸದಸ್ಯರಾದ ಅನುದಾನದಲ್ಲಿ ಸುಮಾರು ಲೈಬ್ರರಿಗೆ 40 ಲಕ್ಷಗಳ ಅನುದಾನ ಕೇಳಿದ್ದೇವೆ. ಮತ್ತೆ ನೋಟರಿಗಳ ಕೆಲವು ದಿನಗಳಿಂದ ಅವ್ರನ್ನ ತೆಗೆದುಕೊಳ್ಳುವಂತಹ ಕೆಲಸಗಳು ನಿಂತ್ಕೊಂಡು ಹೋಗಿದೆ. ಅವರಿಗೆ ಮತ್ತೆ ನೋಟರಿಗಳ ಸಂಖ್ಯೆ ಆಯ್ಕೆಗಳ ಸಂಖ್ಯೆ ನಿಂತ್ಕೊಂಡು ಹೋಗಿರೋದ್ರೆ ಅದನ್ನ ಪುನರ್ ಆಯ್ಕೆ ಮಾಡಿ ಅಂತ ಹೇಳ್ಕೊಂಡು ಮತ್ತೆ ಸಭಾ ಸದಸ್ಯರಲ್ಲಿ ನಾವು ಕೇಳ್ಕೊಂಡಿದ್ದೀವಿ. ಧನ್ಯವಾದಗಳು. ಚರಣರಾಜ್, ಜಂಟಿ ಕಾರ್ಯದರ್ಶಿ, ಮೈಸೂರು. ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ವಕೀಲರ ಸಂಘದ ಎಲ್ಲ ಸದಸ್ಯರೇ, ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, ತಾವೇ ತಮ್ಮ ಮತದ ಮೂಲಕ ನಮಗೆ ಆಯ್ಕೆಯಾಗಿ ತಮ್ಮ ಒಂದು ಮತದ ಮೂಲಕ ನಮಗೆ ಕೊಟ್ಟಿರುವಂತದ್ದು ಒಂದು ಹೊಣೆ, MP ಲ್ಯಾಂಡ್ ಡಿಸ್ಪರ್ಸ್ ಮಾಡೋದು, ತಾವೇ ಕೊಟ್ಟಿರುವಂತದ್ದು ರೆಸ್ಪಾನ್ಸಿಬಿಲಿಟಿ ಮೇರೆಗೆ ಇವತ್ತು ತಮ್ಮದೇ ಆದಂತದ್ದು ಈ ಒಂದು ಕಟ್ಟಡಕ್ಕಾಗಿ ನಾವು ಇನ್ನು ಸಮರ್ಪಣೆ ಮಾಡ್ತಾ ಇರೋದು ನಿಜಕ್ಕೂ ಸಂತೋಷದ ಸಂಗತಿ. ಅದಕ್ಕೆ ಇನ್ನೊಂದು ಒಂದು ಸಂತೋಷದ ಸಂಗತಿ ಅಂದ್ರೆ ನಿಮ್ಮೆಲ್ಲರ ಪೂರ್ವಜರು ಇದೇ ಒಂದು ಹಾಲಿನ ನಿರ್ಮಾಣಕ್ಕಾಗಿ ಶ್ರಮಿಸಿದ್ರು. ಆ ಒಂದು MP ಲ್ಯಾಂಡ್ ಅಲ್ಲಿ ಈ ಹಾಲ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಯ್ತು. ಅದರದೇ ಹೊರಗು ಇವತ್ತು ಅದರದೇ ಕೆಲಸ ಇವತ್ತು ಇನ್ನೂ ಅಂದ್ರೆ ಇಲ್ಲಿ ಮಹಿಳಾ ವಕೀಲರಿಗೆ ಮತ್ತೆ ನೋಟರಿಗಳಿಗೆ ಈ ಕಟ್ಟಡವನ್ನು ಬಳಸೋದಕ್ಕೆ ಸಾಧ್ಯವಾಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸಂತೋಷದ ಸಂಗತಿ. ಮೂಲಸೌಕರ್ಯ ಕಟ್ಟಡ ಇತ್ಯಾದಿ ಎಲ್ಲ ನಿರ್ಮಾಣ ಮಾಡೋದು ಆಗ್ತಾ ಇರುತ್ತೆ ಭಾರತದಲ್ಲಿ. ಇವತ್ತು ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಇವತ್ತು ಹೈವೇಗಳು, ರೈಲ್ವೆ, ಏರ್ಪೋರ್ಟ್ಸ್ ಎಲ್ಲಾನು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ಏನು ಸ್ಪೀಡ್ ಅಲ್ಲಿ ಆಗ್ತಾ ಇದೆ ಅಂತ ತಮ್ಮೆಲ್ಲರಿಗೂ ನನಗಿಂತ ಚೆನ್ನಾಗಿ ಗೊತ್ತಿದೆ. ಆದ್ರೆ ಆ ಮೂಲಸೌಕರ್ಯ ಜೊತೆಗೆ ಜನರು ತಮ್ಮ ನಡವಳಿಕೆ, ತಮ್ಮ ವ್ಯಕ್ತಿತ್ವ, ತಮ್ಮ ಒಂದು ಏನು ಹೊಣೆ ಇದೆ ಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ, ವಿಕಸಿತ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ, ಮತ್ತೆ ಒಂದು ಆರ್ಥಿಕವಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಏನು ಒಂದು ವ್ಯಕ್ತಿತ್ವ ಬೇಕಾಗಿದೆ, ಅದಕ್ಕೂ ಕೂಡ ಒಂದು ಬದಲಾವಣೆ ಬರಬೇಕಾಗಿರುವಂತದ್ದು ಅತಿ ಅವಶ್ಯಕ. ಮೂಲಸೌಕರ್ಯ ಒಂದೇ ಅಲ್ಲ, ನಮ್ಗೆ ವ್ಯಕ್ತಿತ್ವದಲ್ಲಿ ಭಾರತೀಯರಾಗಿ ನಾವೇನ್ ನಿರೀಕ್ಷೆ ಮಾಡ್ತಾರೆ ಇಡೀ ವಿಶ್ವ, ಪ್ರಾಚೀನ ಒಂದು ಪಾರಂಪರ್ಯ ಇರ್ತಕ್ಕಂಥ ದೇಶ, ಜೊತೆಗೆ ಆಧುನಿಕ ಕಾಲಕ್ಕೂ ಕೂಡ ಇವತ್ತು ಎಲ್ಲ ಸೌಲಭ್ಯಗಳು ಭಾರತದಲ್ಲಿ ಬರ್ತಾ ಇದಾವೆ. ಅದಕ್ಕೆ ತಕ್ಕ ತಮ್ಮ ವ್ಯಕ್ತಿತ್ವವನ್ನು ಕೂಡ ಇವತ್ತು ಬದಲಾಯಿಸಬೇಕಾಗಿರ್ತಕ್ಕಂಥದ್ದು ಒಂದು ಒಳ್ಳೆ ಮಾರ್ಗದೊಂದಿಗೆ ಮುಂದುವರಿಬೇಕಾಗಿರುವಂತದ್ದು ಎಲ್ಲಕ್ಕಿಂತ ಮುಖ್ಯ. ಇವತ್ತು ಯಾವ್ದಾದ್ರು ಒಂದು ಮಾದರಿ ವೃತ್ತಿ ಇದ್ರೆ ಅದು ನಮ್ಮ ವಕೀಲರು. ಯಾಕಂದ್ರೆ ಇವತ್ತು ಸಮಾಜದಲ್ಲಿ, ಭಾರತದಲ್ಲಿ ಸಮಸ್ಯೆಗಳು ಕಡಿಮೆ ಇದೆ, ಅದನ್ನ ಬಗೆಹರಿಸೋ ದೃಷ್ಟಿಯಲ್ಲಿ ಅಷ್ಟು ನಮ್ಮ ಲೀಗಲ್ ಸಿಸ್ಟಮ್ ಅಲ್ಲಿ ಹೌದು ಈ ರೀತಿ ಇದೆ, ಅದು ಬೇಗ ಕೇಸ್ ಕೊಡಾಗಲ್ಲ. ಆದ್ರೂ ಸಹ ಇವತ್ತು ಸಂಘಟಿತ ರೀತಿಯಲ್ಲಿ ಕೆಲಸ ಮಾಡ್ಬಿಟ್ಟು ಜನರಿಗೆ ನ್ಯಾಯ ಕೊಡುವಂತ ಕೆಲಸದಲ್ಲಿ ವಕೀಲರು ಯಾವ ರೀತಿ ತೊಡಗಿಸ್ಕೊಂಡು ಮುಂದುವರಿತಾ ಇದ್ದಾರೆ ನಿಜಕ್ಕೂ ಅಷ್ಟಾಗ್ಲಿ. ಯಾಕಂದ್ರೆ ನಮ್ಗೆ ಬಹಳ ನಿಕಟವಾದಂತ ಸಂಬಂಧ, ಬಹಳ ನಿಕಟವಾದಂತ ಸಂಬಂಧ. ಎಷ್ಟೋ ವೃತ್ತಿಗಳಿಗೆ ನಮ್ಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಂಬಂಧ ಇತ್ತು, ಸ್ವಾತಂತ್ರ್ಯ ಆದ ನಂತರ ಒಂದು ವೃತ್ತಿ ಜೊತೆಗೆ ಅಂದ್ರೆ ಒಂದು ಸಮುದಾಯ ಜೊತೆಗೆ ಅತ್ಯಂತ ಒಂದು ನಿಕಟವಾದ ಸಂಬಂಧ ವಕೀಲರ ಜೊತೆಗೆ. ಯಾಕಂದ್ರೆ ಅರಮನೆ ಸಮಸ್ಯೆಗಳು ಇವೆಲ್ಲ, ಆದ್ರೆ ಅದು ಏನಾದ್ರೂ ಇವತ್ತು ಒಂದು ಒಳ್ಳೆ ಪರಿಹಾರ ಸಿಕ್ಕಿದೆ ನ್ಯಾಯಾಂಗದಿಂದ. ಇವತ್ತು ನಮ್ಮ ಅರಮನೆ ಏನು ಪಾರಂಪರ್ಯಕ್ಕೆ ರಕ್ಷಣೆ ಸಿಕ್ಕಿದೆ, ಅದು ವಕೀಲರ ಪಾತ್ರ ಬಹಳ ದೊಡ್ಡದು ಅಂತ ಮತ್ತೆ ಏನು ನ್ಯಾಯಾಂಗ ಇದೆ ಅದಕ್ಕೂ ಕೂಡ ಸದಾ ಒಂದು ಚಿರುಣಿ ಇರ್ತೀವಿ. ಅದಕ್ಕಂದ್ರೆ ಪಾರದರ್ಶಕವಾಗಿ ಏನು ಕಾನೂನು ಅದೇ ಅಂತೆ ಒಂದು ತೀರ್ಪು ಕೊಡುವಂತದ್ದು ಕೆಲಸ ಏನು ನ್ಯಾಯಾಂಗ ಮಾಡ್ತಾ ಇದೆ ಭಾರತದಲ್ಲಿ,
ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಇವತ್ತು ಯಾವ್ದಾದ್ರು ಒಂದು ಪ್ರಾಮಾಣಿಕವಾದಂತಹ ಪಾರದರ್ಶಕವಾದಂತಹ ಒಂದು ವ್ಯವಸ್ಥೆ ಇದ್ರೆ ಅದು ನಮ್ಮ ನ್ಯಾಯಾಂಗ ಅಂತ ಮತ್ತು ಇಡೀ ಭಾರತದಲ್ಲಿ ಸಮಸ್ತರಿಗೆ ಗೊತ್ತಿರ್ತಕ್ಕಂಥದ್ದು ಸಂಗತಿ. ಆ ನಿಟ್ಟಿನಲ್ಲಿ ಮುಂಬರಿಲಿ ಪ್ರಜಾಪ್ರಭುತ್ವದ ಬಹಳ ಬಲಿಷ್ಠವಾದಂತಹ ಸ್ತಂಭ ನಮ್ಮ ನ್ಯಾಯಾಂಗ. ನಾವು ಕೂಡ ಶಾಸಕಾಂಗಾಗಿ ಒಂದು ಮಾಧ್ಯಮದವರು ಕೂಡ ಮತ್ತೆ ಏನು ಎಲ್ಲ ಏನೇನು ಬೇರೆ ಬೇರೆ ಸ್ತಂಭಗಳಿದಾವೆ ಅದು ನಮ್ಮ ಕಾರ್ಯಾಂಗನೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಅವರು ಏನು ಒಳ್ಳೆ ತೀರ್ಪು ಕೊಡ್ತಾ ಇದಾರೆ, ಒಳ್ಳೆ ಒಂದು ನಿರ್ದೇಶನ ಕೊಡ್ತಾ ಇದಾರೆ, ಅದೇ ಅಂತೆ ನಾವು ಕೂಡ ಸಂಘಟನೆ ಮಾಡಿದ್ರೆ ಬಹುಶಃ ಒಂದು ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಯೋಣ ನಮ್ಮ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕೆಲಸ ನಿಮ್ಗೆ ಲಾಭ ಆಗ್ಲಿ, ಇನ್ನೂ ನಾವು ಕೊಡೋಣ, ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀರಿ, ಮತ್ತೆ ಮುಂದೆ ಬರೀ ಈ ಬಗ್ಗೆ ಮೈಸೂರಲ್ಲಿ ಒಳ್ಳೆ ಮೂಲ ಸೌಕರ್ಯ ಇದೆ. ನಮಗೆ ಏನಂದ್ರೆ ನಮ್ಗೆ ಗೊತ್ತಿದೆ, ಯಾಕಂದ್ರೆ ಹೆಚ್ಚು ಪ್ರವಾಸ ಮಾಡ್ತಾ ಇರೋ ಕಾರಣಕ್ಕಾಗಿ ನಮ್ಮ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಕೊಡಗು ಅಲ್ಲಿ ಚಾಮರಾಜನಗರದಲ್ಲಿ ಇಂಥ ಒಂದು ಮೂಲ ಸೌಕರ್ಯ ಬರಬೇಕಾಗಿರೋದು ಅತ್ಯವಶ್ಯ. ಒಂದ್ ಮಟ್ಟಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ, ಆದ್ರೆ ಇನ್ನೂ ಹೆಚ್ಚು ಅಲ್ಲಿ ಬಂದು ಎಲ್ಲ ವಕೀಲರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ, ನಮ್ಮ ಇಡೀ ವ್ಯವಸ್ಥೆಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಮೂಲ ಸೌಕರ್ಯ ಕೊಡುವಂತ ಕೆಲಸ ನಾವೆಲ್ಲರೂ ಬಹಳ ಶ್ರಮಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಶ್ರೀಮತಿ ಉಷಾರಾಣಿ ಒಂದು ಪೂಜೆಯಲ್ಲಿ ಭಾಗವಹಿಸಿ ನಮ್ಮ ಜೊತೆಗೆ ಈ ಕೆಲಸ ಮಾಡೋದಕ್ಕೆ ಇವತ್ತು ಏನೋ ಆರಂಭದಲ್ಲೇ ಬಂದಿತ್ತು ಅಂತ ನಮ್ಮೆಲ್ಲರಿಗೂ ಸಂತೋಷದ ಸಂಗತಿ. ವಕೀಲರ ಸಂಘದ್ದು ಸತತ ಒಂದು ಏನು ಸಂಪರ್ಕ ಇರೋದು ಕಾರ್ಯಾಲಯ ಜೊತೆಗೆ ಅವರು ಯಾವ ರೀತಿ ಕೆಲಸ ಮಾಡಬೇಕು ಎಲ್ಲನೂ ಕೂಡ ಸಲಹೆ ಕೊಡ್ತಾ ಇರುವಂತದ್ದು ನಿಜಕ್ಕೂ ನಾವೆಲ್ಲರೂ ಆಭಾರಿಯಾಗಿದ್ದೀವಿ. ನಿಮ್ಗೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ